ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೊಡಗಿನ ಪ್ರಸಿದ್ಧ ಹಬ್ಬ ಪುತ್ತರಿ ಹಿನ್ನೆಲೆ ಮಡಿಕೇರಿಯಲ್ಲಿ ಪಟಾಕಿ ಮಾರಾಟ ಆರಂಭಗೊಂಡಿದೆ. ಜಿಲ್ಲಾಡಳಿತದ ಅನುಮತಿಯೊಂದಿಗೆ ನಗರದ ಗಾಂಧಿ ಮೈದಾನದಲ್ಲಿ ಪಟಾಕಿ ಮಾರಾಟ ಮಳಿಗೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಈ ಬಾರಿ 14 ಸ್ಟಾಲ್ಗಳು ತಲೆ ಎತ್ತಿದ್ದು ಬಗೆ ಬಗೆಯ ಪಟಾಕಿಗಳನ್ನು ಮಾರಾಟಕ್ಕೆ ಇರಿಸಲಾಗಿದೆ. ವಾಯು ಮಾಲಿನ್ಯ ತಡೆಗಟ್ಟುವ ಸಲುವಾಗಿ ಹಸಿರು ಪಟಾಕಿ ಮಾರಾಟ ಮಾಡುವಂತೆ ಸರ್ಕಾರ ಸೂಚಿಸಿದೆ. ಪಟಾಕಿ ಮಳಿಗೆಗಳಲ್ಲಿ ಬಹುತೇಕ ಹಸಿರು ಪಟಾಕಿಗಳನ್ನೇ ಮಾರಾಟಕ್ಕೆ ಇರಿಸಲಾಗಿದ್ದು, ಹೆಚ್ಚು ಶಬ್ದ ಉಂಟಾಗದ ಇತರೆ ಪಟಾಕಿಗಳ ಮಾರಾಟವೂ ನಡೀತಾ ಇದೆ. ಗ್ರಾಹಕರು ಹೆಚ್ಚಾಗಿ ಹಸಿರು ಪಟಾಕಿಯನ್ನೇ ಖರೀದಿಸುತ್ತಿರುವ ದೃಶ್ಯ ಕಂಡುಬರ್ತಾ ಇದೆ. ಶಿವಕಾಶಿಯಿಂದ ಪಟಾಕಿಗಳನ್ನು ತರಿಸಲಾಗಿದ್ದು, ಕಡಿಮೆ ಬೆಲೆಗೆ ಪಟಾಕಿಗಳ ಮಾರಾಟ ಮಾಡಲಾಗ್ತಾ ಇದೆ. Second. ಎಲ್ಲ ಗ್ಯಾಪ್ ನಾನು ತಾರ್ಪಿಡ್ತೇನೆ. ವಿಡಿಯೋ ಇಲ್ಲಲ್ಲ, ಅಲ್ಲ ಆಡಿಯೋ ಇಲ್ಲಲ್ಲ, ಆಡಿಯೋ ಉಂಟಾ? ನಾವಿಲ್ಲಿ ಮತ್ತೆ ಏನೋ ಮಾತಾಡಿದ್ವಿ, ಈಗ ಅದೆಲ್ಲ ಎಲ್ಲ ಬ್ಯೂಟಿ ಇಲ್ಲ. ಈಗ ನಾನು ತೆಗಿದ್ದೀನಿ, ನೀವು ಮಾತಾಡಿ. ನಿನ್ನೆ ಚರ್ಚೆಯಲ್ಲಿ ಫುಲ್ ಟೈಟ್. ನಮಸ್ಕಾರ. ಕಳೆದೆರಡು ದಿನಗಳಿಂದ ಜಿಲ್ಲೆಯ ಅಲ್ಲಲ್ಲಿ ತುಂತುರು ಮಳೆಯಾಗಿರುವುದು ಹೊರತುಪಡಿಸಿ ಬೆಳಗಿನಿಂದಲೂ ಬಿಸಿಲಿನ ವಾತಾವರಣವಿತ್ತು. ಈ ಹಿನ್ನೆಲೆ ಹಬ್ಬದ ಸಾಮಗ್ರಿ ಖರೀದಿಗಾಗಿ ಜನರು ನಗರದತ್ತ ಧಾವಿಸ್ತಾ ಇದ್ದು ಪಟಾಕಿ ಖರೀದಿಯಲ್ಲೂ ತೊಡಗಿದ್ದಾರೆ. ವಿವಿಧ ಬಗೆಯ ಹಸಿರು ಪಟಾಕಿಗಳನ್ನು ಮಾರಾಟಕ್ಕೆ ಇಡಲಾಗಿದೆ. ಕೊಡಗು ಶೀತ ಪ್ರದೇಶವಾಗಿರೋದ್ರಿಂದ ಉತ್ತಮ ಗುಣಮಟ್ಟದ ಪಟಾಕಿಗಳನ್ನೇ ಖರೀದಿಸಿ ಮಾರಾಟ ಮಾಡಲಾಗ್ತಾ ಇದೆ. ಗ್ರಾಹಕರ ಸಂಖ್ಯೆ ಹೆಚ್ಚಿದ್ದು ವ್ಯಾಪಾರ ಉತ್ತಮವಾಗಿದೆ ಅಂತಾರೆ ಪಟಾಕಿ ವ್ಯಾಪಾರಿ ತೆನ್ನೀರಾಮಯ್ಯ. ಮಕ್ಕಳು ಇಷ್ಟಪಡುವ ಪಟಾಕಿಗಳಿಗೂ ಬೇಡಿಕೆ ಹೆಚ್ಚಾಗಿದೆ. ತಮಿಳುನಾಡು ಸೇರಿದಂತೆ ವಿವಿಧೆಡೆಯಿಂದ ಪಟಾಕಿಗಳನ್ನು ತರಲಾಗಿದ್ದು ಕೈಗೆಟುಕುವ ದರದಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಕೊರೋನಾ ಕಡಿಮೆಯಾಗಿರೋದ್ರಿಂದ ಗ್ರಾಹಕರು ಪಟಾಕಿ ಖರೀದಿಗೆ ಆಗಮಿಸ್ತಾ ಇದ್ದಾರೆ. ಕೊಡಗಿನಲ್ಲಿ ಈ ಪುತ್ತರಿ ಹಬ್ಬ ಅಂತ ಏನು ಹೇಳ್ತಾರೆ ಅದು ಬಹಳ ವಿಶೇಷವಾಗಿದ್ದು
ಇಡೀ ಪ್ರಪಂಚದಲ್ಲಿ ಕೂಡ ಎಲ್ಲ ಕಡೆಗೂ ವಿಭಿನ್ನವಾಗಿ ಪುತ್ತರಿ ಹಬ್ಬನ ಕೊಡಗಿನಲ್ಲಿ ಆಚರಿಸ್ತಾರೆ. ಅಂದರೆ ಪ್ರಕೃತಿಯನ್ನೇ ಪೂಜಿಸ್ಕೊಂಡು ಬಂದವರು, ಹಾಗಾಗಿ ಬೆಳೆಗೆ, ಅದು ಭತ್ತದ ಬೆಳೆಗೆ ವಿಶೇಷವಾದ ಆದ್ಯತೆ ಕೊಡ್ತಕ್ಕಂಥದ್ದು ಕೊಡಗಿನ ಜನ. ಹಾಗೆಯೇ ಈ ಒಂದು ಕದರು ತೆಗೆಯುವ ಸಂಭ್ರಮವನ್ನು ಈ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮ ಆಚರಣೆ ಮಾಡ್ತಾರೆ. ನಾನು ಒಂದು 15 ವರ್ಷದಿಂದ ಪಟಾಕಿಯನ್ನು ವ್ಯಾಪಾರ ಮಾಡ್ತೀನಿ. ಯಾಕಂದರೆ ಜೊತೆಗೆ ನಾನು ಪಟಾಕಿಯನ್ನು ನಾನು ಉಪಯೋಗಿಸ್ತೀನಿ, ಜೊತೆಗೆ ಮಾರಾಟನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಬಾರಿ ಒಂದಷ್ಟು ಗ್ರೀನ್ ಪಟಾಕಿ, ಅಂದರೆ ಪೊಲ್ಯೂಷನ್ ಇದಕ್ಕೆ ಕಂಟ್ರೋಲಿಂದ ಗ್ರೀನ್ ಪಟಾಕಿನ ಒಂದು ಸರ್ಟಿಫೈ ಆಗಬೇಕು. ಜೊತೆಗೆ ಮಳೆ ಜಾಸ್ತಿ ಇರೋದರಿಂದ ಒಂದಷ್ಟು ಉತ್ತಮ ಗುಣಮಟ್ಟದ ಪಟಾಕಿಯನ್ನು ಮಾರಾಟಕ್ಕೆ ಇಟ್ಟಿದ್ದೀನಿ. ಯಾಕಂದರೆ ಕೊಡಗಿನಲ್ಲಿ ಶೀತ ಜಾಸ್ತಿ ಇರೋದರಿಂದ ನಾವು ಒಂದು ಮಾಮೂಲಿ ಗುಣಮಟ್ಟದ ಪಟಾಕಿ ತಂದರೆ ಅದು ಸಿಡಿಯಲ್ಲ, ಶೀತ ಜಾಸ್ತಿ ಇಲ್ಲ. ಹಾಗಾಗಿ ಉತ್ತಮ ಗುಣಮಟ್ಟದ ಪಟಾಕಿಯನ್ನು ಇಟ್ಟಿದ್ದೀನಿ. ಮಳೆ ಕಡಿಮೆ ಆದರೆ ಒಂದಷ್ಟು ಬಿಸ್ನೆಸ್ ಇಂಪ್ರೂವ್ ಆಗ್ಬೋದು ಅಂತ ಅನಿಸುತ್ತೆ. ರೇಟ್ಗಳಲ್ಲಿ ಯಾವ ಥರ ಇದೆ ಸರ್? ರೇಟು ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ಒಂದು 5% 10% ಹೆಚ್ಚಿಗೆ ಇರ್ಬೋದು ಅಷ್ಟೇ ಸರ್. ದೊಡ್ಡ ಏನೋ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ನನಗೆ. ಯಾಕಂದರೆ ಕಳೆದ ವರ್ಷದಿಂದಲೇ ಈ ಹಸಿರು ಪಟಾಕಿ ನಾವು ಪ್ರಾರಂಭ ಮಾಡಿದ್ದೀವಿ. ಹೊಸ ಥರ ಪಟಾಕಿ ಯಾವುದು? ಸೊ ಹೊಸ ಥರ ಪಟಾಕಿ ಅಂದರೆ ಇರೋದ್ರಲ್ಲಿ ಒಂದು ಸ್ವಲ್ಪ ವಿಭಿನ್ನತೆ, ಅಂದರೆ ಸರ್ಟಿಫೈ ಆಗಿರುತ್ತೆ. ಸರ್ಟಿಫೈ ಆಗಿರೋದ್ರಿಂದ ಅದರಲ್ಲಿ ಮೊದಲು ಏನಾಗ್ತಿತ್ತು ಅಂದರೆ, ನಾವು ಎಲ್ಲಿಂದ ತಂದಾಗ ಡೂಪ್ಲಿಕೇಟು ಇರ್ತಿತ್ತು, ಒರಿಜಿನಲು ಇರ್ತಿತ್ತು. ಆದರೆ ಇವಾಗ ಬರೋದೆಲ್ಲ ಒರಿಜಿನಲ್. ಯಾಕಂದರೆ ಸರ್ಟಿಫೈ ಆಗುತ್ತೆ, ಲ್ಯಾಬಿಗೆ ಹೋಗಿ ಸರ್ಟಿಫೈ ಆಗುತ್ತೆ. ಹಾಗಾಗಿ ಎಲ್ಲ ಉತ್ತಮ ಗುಣಮಟ್ಟದ ಪಟಾಕಿನ ಜನರು ಹುತ್ತರಿ ಹಬ್ಬಕ್ಕೆ ನೀವು ನೋಡಿ, ಎಲ್ಲೇ ಯಾವುದೇ ಹಬ್ಬಕ್ಕೆ ಒಂದು ಪಟಾಕಿನಲ್ಲಿ ವಿಭಿನ್ನವಾದ ವ್ಯಾಪಾರಗಳಾದರೂ ಹುತ್ತರಿ ಹಬ್ಬಕ್ಕೆ ಆ ರೀತಿ ಆಗಲ್ಲ. ಹುತ್ತರಿ ಅನ್ನೋದು ವಿಶೇಷತೆಯೇ ಅದು. ಪಟಾಕಿ ಅನ್ನೋದು ಕಂಪಲ್ಸರಿ ವ್ಯಾಪಾರ ಆಗುತ್ತೆ. ಕೆಲವು ಮಳಿಗೆಗಳು 80% ರಿಯಾಯಿತಿಯಲ್ಲಿ ಪಟಾಕಿ ಮಾರಾಟ ಮಾಡಿ ಪ್ರಕೃತಿ ವಿಕೋಪ, ಕೊರೋನಾದಿಂದ ಸಂಕಷ್ಟದಲ್ಲಿರುವ ಜನತೆಯ ಸೇವೆಗೆ ಮುಂದಾಗಿದೆ. ಕಳೆದ ಸಾಲಿನ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ತಂದುಕೊಟ್ಟ ಕಡಗದಾಳು ಪ್ರೌಢಶಾಲಾ ಶಿಕ್ಷಕರನ್ನ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸನ್ಮಾನ ಮಾಡಲಾಯಿತು. ಕಳೆದ ಸಾಲಿನ 10ನೇ ತರಗತಿ ಪರೀಕ್ಷೆಯಲ್ಲಿ ಕಡಗದಾಳು ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಆ ಮೂಲಕ ಶಾಲೆಗೆ 100 ಫಲಿತಾಂಶ ಬಂದಿದೆ. ಅಲ್ಲದೆ ಶಾಲೆಯ ಕೆಲವು ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳೊಂದಿಗೆ ಪಾಸ್ ಆಗಿದ್ದಾರೆ. ಈ ಫಲಿತಾಂಶಕ್ಕೆ ಕಾರಣಕರ್ತರಾದ ಶಿಕ್ಷಕ ವೃಂದವನ್ನು ಕೊಡಗು DSSನಿಂದ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಮಾಜ ಸೇವಕ ವಾಸು, ವಿದ್ಯಾರ್ಥಿಗಳು ಪಠ್ಯ ಚಟುವಟಿಕೆಗಳೊಂದಿಗೆ ಸಂಸ್ಕೃತಿಯನ್ನು ಕಲಿಯುವಂತಾಗಬೇಕು. ಆ ನಿಟ್ಟಿನಲ್ಲಿ ಶಿಕ್ಷಕರು 8, 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆಯೂ ಅರಿವು ಮೂಡಿಸಬೇಕೆಂದರು. ಹೆಂಗೆ ಹೇಳಬೇಕು ಅಂತ ಮಕ್ಕಳಿಗೆ ಹೇಳಬೇಕಾಗುತ್ತೆ. ಕಷ್ಟಪಟ್ಟು ಓದಿದ್ರೆ ಇವತ್ತು ನೀವು ಒಂದು ದಿವಸ ನೀವು ಆಫೀಸರ್ ಆಗಿಯೇ ಆಗ್ತೀರಾ, ಅದಂತೂ ಗ್ಯಾರಂಟಿ. ಅದಕ್ಕೆ ನಮ್ಮ ದಿವಾಕರ್ ಸರ್ ಒಂದು ಒಳ್ಳೆ ಕೆಲಸ ಅಂತ ಅಂದ್ರೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಾನು ನೋಡಿದ ಹಾಗೆ ಎಲ್ಲೂ ಈ ತರ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಹೊರತು ಈ ತರ ಬಡ ವಿದ್ಯಾರ್ಥಿಗಳಿಗೆ ಏನು ಸಲ್ಲಬೇಕು ಕಾರ್ಯಕ್ರಮ ಆ ಸಲ್ಲದ ಅಂತದನ್ನ ಈಗ ಬುಕ್ಸು ಇದೆಲ್ಲ ಕೊಟ್ಟು ಒಂದು ಓದಿಸ್ತೀನಿ ಅಂತ ಬಂದಿರೋದು ನಿಜವಾಗ್ಲೂ ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಒಂದು ಧನ್ಯವಾದ, ಅವ್ರಿಗೆ ತುಂಬಾ ಹೃದಯಾಂತರಾಳದ ಧನ್ಯವಾದನ ಅರ್ಪಿಸಕ್ಕೆ ನನಗೆ ಖುಷಿ ಅನಿಸ್ತದೆ. ಕಾರ್ಯಕ್ರಮದ ಮುಖ್ಯ ಅತಿಥಿ KM ಗಣೇಶ್ ಮಾತನಾಡಿ, ವಿದ್ಯಾರ್ಥಿಗಳು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಬೇಕು. ಆ ನಿಟ್ಟಿನಲ್ಲಿ ಶಿಕ್ಷಕರ ಪಾತ್ರ ಮಹತ್ತರವಾದದ್ದು. ಓದಿನೊಂದಿಗೆ ಸಾಮಾನ್ಯ ಜ್ಞಾನ ಹಾಗೂ ಸಾಮಾಜಿಕ ಪ್ರಜ್ಞೆ ಮಕ್ಕಳಲ್ಲಿ ಬೆಳೆಯಬೇಕೆಂದರು. ಕೊಡುಗೈ ದಾನಿ ಎಲೆಮರೆಯ ಕಾಯಿ ರೀತಿ, ಏಕೆಂದರೆ ನಾವು ಹಲವಾರು ಬಾರಿ ನಾವು ಕೆಲಸಗಳನ್ನು ನೋಡುವಾಗ ಒಳ್ಳೆ ಒಳ್ಳೆ ವ್ಯಕ್ತಿಗಳು ಭಾಳಷ್ಟು ಜನ ಇದ್ದಾರೆ. ಆದರೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಎಲ್ಲಿ ಕೂಡ ಅವರು ಬಿಂಬಿಸೋದಿಲ್ಲ. ನಾವು ರಾಜಕಾರಣಿಗಳು, ನಮಗೆ ಪಬ್ಲಿಸಿಟಿ ಬೇಕು, ಇಲ್ಲಾಂದರೆ ತಾವು ಮತ ಹಾಕೋದಿಲ್ಲ, ಅದಕ್ಕೋಸ್ಕರ ಪಬ್ಲಿಸಿಟಿ ತಗೊಳ್ತೀವಿ. ಆದರೆ ಹಲವಾರು ಜನ ಕೆಲಸ ಮಾಡಿ ಯಾವುದೇ ಪಬ್ಲಿಸಿಟಿ ಇಲ್ಲದೆ ಕೆಲಸ ಮಾಡೋದು ಕೂಡ ನೋಡಿದ್ವಿ. ಅಂಥ ವ್ಯಕ್ತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ನಮ್ಮ ಭಾಷಣದವರು, ನಮ್ಮ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು. ಮತ್ತೋರ್ವ ಅತಿಥಿ ಕೊಡಗು ಚಾನಲ್ ಸಂಪಾದಕರಾದ GV ರವಿಕುಮಾರ್ ಮಾತನಾಡಿ, ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ತೊಡಗಿಸಿಕೊಳ್ಳಬೇಕು. ಬೇರೆಯವರನ್ನ ನಮಗೆ ಹೋಲಿಕೆ ಮಾಡಿಕೊಳ್ಳದೆ ತಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಉತ್ತಮ ವಿದ್ಯಾಭ್ಯಾಸದತ್ತ ಗಮನ ಹರಿಸಬೇಕೆಂದರು. ಏಕೆಂದರೆ ಗಣೇಶ ಹೇಳಿದರು, ಶಿಕ್ಷಣ ಜ್ಞಾನ ಭಂಡಾರನ ಯಾರೂ ಕದೀಲಿಕ್ಕೆ ಸಾಧ್ಯ ಇಲ್ಲ, ಅದು ಕೊನೆಯವರೆಗೂ ನಮ್ಮ ಜೊತೆ ಇರ್ತದೆ.
ಬೇರೆ ಆಸ್ತಿ ಪಾಸ್ತಿ ಏನೋ ಇದ್ರು ಹೋಗ್ಬೋದು. ಆದರೆ ಈ ಶಿಕ್ಷಣ ಯಾರು ಕಲಿಗೆ ಹೋಗೋದಿಲ್ಲ. ಹಾಗಾಗಿ ತಾವೆಲ್ಲ ಶ್ರದ್ಧೆಯಿಂದ ಪಾಠ ಪ್ರವಚನ ಕೇಳ್ಕೊಂಡು ಅವತ್ತಿನ ದಿನ ನೀವು ಪಾಠ ಕಲ್ತ್ಕೊಂಡು ಹೋಗಿ. ಮತ್ತೆ ಇನ್ನೊಬ್ಬರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಈಗ ನಮ್ಮ ವಾಸದ ಹೇಳಿದ್ರು, ಯಾವುದೋ ಅವ್ರ ಮಕ್ಕಳಿಗೆ ಅದು ಶೂ ತರಬೇಕು, ಇಂಟ್ರೆಸ್ಟ್ ದುಡ್ಡು ನನಗೂ ಬೇಕು ಅಂತ ಎಲ್ಲಿಯೂ ಯಾವ ಕಾರಣಕ್ಕೂ ತಂದೆ ಆಟ ಮಾಡಬೇಡಿ. ನಮಗೇನಿದೆ ಸಾಕ, ನಮಗೇನಿದೆ ಸವಲತ್ತು, ಯಾಕಂದರೆ ಇಷ್ಟೊಂದು ಭಾಗ್ಯ ನಮಗಿದೆ, ಮೂಲತನ ಅಲ್ಲ. ಈಗ ಏನಿದೆ ಪ್ರೈವೇಟ್ ಸ್ಕೂಲಲ್ಲಿ ಹೇಗೆ ಅದೇ ಥರ ಗೌರ್ಮೆಂಟ್ ಸ್ಕೂಲ್ ಅದೇ ಅದಕ್ಕಿಂತ ವಿಭಿನ್ನವಾಗಿದೆ. ಗೌರ್ಮೆಂಟ್ ಸ್ಕೂಲ್ ಫೆಸಿಲಿಟೀಸ್ ಇದೆ, ಬೇಕಾದಷ್ಟು ಮುಖ್ಯ ಗೊತ್ತಿರಬೇಕು ನಿಮಗೆ. ಯಾಕಂದರೆ ಪ್ರೈವೇಟ್ ಸ್ಕೂಲಲ್ಲಿ ನಿಮಗೆ ಅದಕ್ಕಿಂತ ಜಾಸ್ತಿ ಬೆನಿಫಿಟ್ಸ್ ಇದೆ. ಹಾಗಾಗಿ ತಾವೆಲ್ಲ ಅದನ್ನು ಅನುಸರಿಸಿಕೊಂಡು ತಮ್ಮ ವಿದ್ಯಾ ಕ್ಷೇತ್ರದಲ್ಲಿ ತಾವು ಮುಂದುವರಿಯಿರಿ. ಮತ್ತು ಕೇವಲ ಬರೀ ಪಾಠ ಅಂದಲ್ಲ, ಸ್ವಲ್ಪ ಕ್ರೀಡೆ ಬಗ್ಗೆ ಸಹ ಗಮನ ಹರಿಸಿ. ಕ್ರೀಡೆ ಬಗ್ಗೆ, ಪಠ್ಯೇತರ ಚಟುವಟಿಕೆ, ಈಗ ನಾವು ಮುಂದಕ್ಕೆ ಒಳ್ಳೆ ಪ್ರಜೆ ಆಗಬೇಕು, ಮಾತಾಡಲಿಕ್ಕೆ ಬರಬೇಕು. ಈಗ ನಮ್ಮ ವಾಸುದೇವರು ಹೇಗೆ, ನಮ್ಮ ಗಣೇಶ ಹೇಗೆ ಮಾತಾಡ್ತಾರೆ, ಅದೇ ಥರ ಮುಂದೆ ಅವರು ಮಾತಾಡಬೇಕು. ಹಾಗಾಗಿ ಶಿಕ್ಷಕರು ತಮಗೆ ಅವಕಾಶ ಕೊಡ್ತಾರೆ ಯಾವುದೋ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ, ನಿರೂಪಣೆ ಮಾಡಲಿಕ್ಕೆ, ಭಾಷಣ ಮಾಡಲಿಕ್ಕೆ, ಇದೆಲ್ಲ ಅಳವಡಿಸ್ಕೊಳ್ಳಿ. ಮತ್ತು ನಾವು ತಮ್ಮದೇ ಒಂದು ಶೈಲಿ ಕಲ್ತ್ಕೊಂಡು, ಯಾಕಂದರೆ ಹೈಸ್ಕೂಲ್ ಮಕ್ಕಳು ತಮಗೆ ಮುಂದೆ ಗೊತ್ತಾ ಇದ್ದಾರೆ ನಾವು ಏನಾಗಬೇಕು ಅಂತ ಗುರಿ ಇರಲಿ. ನಮಗೆ ಒಂದು ಜೀವನಕ್ಕೆ ಒಂದು ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಿ ಒಂದು ಗುರಿ ಇರಲಿ. ಆ ಗುರಿನ ಮುಟ್ಕೊಂಡು ಅವರ ಆಶೀರ್ವಾದ ತಗೊಂಡು, ತಂದೆ ತಾಯಿ ಆಶೀರ್ವಾದ ತಗೊಂಡು, ಟೀಚರ್ಸ್ನ ಆಶೀರ್ವಾದ ತಗೊಂಡು ಮುನ್ನುಗ್ಗಿ. ಮತ್ತು ಯಾವುದೇ ಈ ಒಂದು ಮೊಬೈಲಿಗೆ ನೀವು ದಾಸರಾಗಬೇಡಿ. ಏಕೆಂದರೆ ಮೊಬೈಲ್ ದಾಸರಾದರೆ ಸಮಯ ಇರಲ್ಲ, ಅವರ ಬದುಕು ಇರಲ್ಲ. ಹಾಗಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ಪ್ರಯತ್ನ ಮಾಡಿಕೊಂಡು ಆ ಒಂದು ಏನಿದೆ ತಂತ್ರಜ್ಞಾನ ನಮಗೆ ಮಿತವಾಗಿ ಬಳಕೆ ಮಾಡಿಕೊಂಡು ಜೀವನದಲ್ಲಿ ನಾವು ಮುಂದೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರೂ ಶುಭಾಶಯ. ಇನ್ನು ಕಳೆದ ಸಾಲಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಸಂಕಷ್ಟದಲ್ಲಿದ್ದ ವಿದ್ಯಾರ್ಥಿಯೋರ್ವನಿಗೆ ಸಹಕಾರ ನೀಡುವುದಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್ ಘೋಷಿಸಿದರು. ಅಲ್ಲದೆ ಮುಂದಿನ ವರ್ಷ ಅತಿ ಹೆಚ್ಚು ಅಂಕ ಪಡೆಯುವ ವಿದ್ಯಾರ್ಥಿಯ ಪದವಿ ಪೂರ್ವ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿಯನ್ನು ಹೊರುವುದಾಗಿ ಕೆಎಂ ಗಣೇಶ್ ಘೋಷಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಲಿತ ಸಂಘರ್ಷ ಸಮಿತಿ ಮಡಿಕೇರಿ ತಾಲೂಕು ಸಂಚಾಲಕ ದೀಪಕ್ ಬಂದಪ್ಪ ವಹಿಸಿದರು. ಈ ಸಂದರ್ಭ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ದಿವಾಕರ್, ಲಯನ್ಸ್ ಕ್ಲಬ್ ಪ್ರಮುಖರಾದ ನಟರಾಜ್ ಮತ್ತಿತರರು ಹಾಜರಿದ್ದರು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಚುನಾವಣೆಯಲ್ಲಿ ತಾನು ಸ್ಪರ್ಧಿಸ್ತಾ ಇದ್ದು ಮತದಾರರು ಅಧಿಕ ಮತಗಳಿಂದ ಜಯಶಾಲಿಯನ್ನಾಗಿಸಬೇಕೆಂದು ಪರಿಷತ್ತಿನ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಬಿಎಸ್ ಲೋಕೇಶ್ ಸಾಗರ್ ಮನವಿ ಮಾಡಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 5 ವರ್ಷಗಳ ಅವಧಿಯಲ್ಲಿ ಕನ್ನಡ ಭಾಷೆ, ನಾಡು ನುಡಿಯ ಉಳಿವಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಕೃಷಿ, ಜನಪದ, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಮಹಿಳಾ ಸಾಹಿತ್ಯ, ಮಕ್ಕಳ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸಿದ್ದೇವೆ. ನಗರ, ಗ್ರಾಮೀಣ ಪ್ರದೇಶಗಳಲ್ಲೂ ಕನ್ನಡದ ಕಂಪನ್ನು ಪಸರಿಸಿದ್ದೇವೆ. ಮತ್ತೊಂದು ಅವಧಿಗೆ ಅಧ್ಯಕ್ಷನಾಗಿ ಚುನಾಯಿತನಾದರೆ ಕನ್ನಡ ಸಾಹಿತ್ಯ ಪರಿಷತ್ ಭವನ ನಿರ್ಮಾಣ, ಕೊಡಗಿನ ಗೌರಂಬ ಪುತ್ಥಳಿ ನಿರ್ಮಾಣ ಸೇರಿದಂತೆ ಹಲವಾರು ಯೋಜನೆಗಳನ್ನು ರೂಪಿಸಿಕೊಳ್ಳಲಾಗಿದೆ. ಮತದಾರರು ಕನ್ನಡದ ಸೇವೆಗೆ ಮತ್ತೊಮ್ಮೆ ಅವಕಾಶ ನೀಡಬೇಕೆಂದು ಕೋರಿದರು. ಕಳೆದ 5.5 ವರ್ಷಗಳು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಮಗೆ ಕೈಲಾದಷ್ಟು ಕೆಲಸಗಳನ್ನು ಮಾಡಿಕೊಳ್ತಾ ಬಂದಿದ್ದೇವೆ. ನಮಗೆ ಒಂದು ಲೆಕ್ಕದಲ್ಲಿ ಬಹಳ ಸಂತೋಷ ಕೂಡ ಆಗಿದೆ, ಮತ್ತೊಂದು ರೀತಿಯಲ್ಲಿ ಸ್ವಲ್ಪ ನೋವು ಕೂಡ ಆಗಿದೆ. ನೋವಾಗಿದೆ ಏನಪ್ಪ ಅಂತ ಹೇಳಿದ್ರೆ, ನಾವು ಬಂದು ನಮ್ಮ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು 5-6 ತಿಂಗಳು ಸಮಯಾವಕಾಶ ಬೇಕಾಯಿತು. ನಂತರ ಕಾರ್ಯಕ್ರಮವನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ರೈತರ ಹೆಸರಲ್ಲಿ, ಕೃಷಿಕರ ಹೆಸರಲ್ಲಿ ನಾವು ಕಾರ್ಯಕ್ರಮವನ್ನು, ಕೃಷಿಕ ಸಾಹಿತ್ಯ ಸಮಾವೇಶ ಮಾಡುವುದರ ಮುಖಾಂತರವೇ ನಾವು ಶಿರಂಗಾಲದಲ್ಲಿ ಆ ಕಾರ್ಯಕ್ರಮ ಮಾಡುವುದರ ಮುಖಾಂತರ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಅದು ರೈತರು ಒಂದು ಆಶೀರ್ವಾದ ಮಾಡಿದ್ರೆ ಬಹಳಷ್ಟು ದೇವರ ಆಶೀರ್ವಾದ ಮಾಡ್ದಂಗೆ ಅನ್ನೋದು ನಿಜಕ್ಕೂ ನಮ್ಮ ತಂಡಕ್ಕೆ ಅದು ಸಾಬೀತಾಗಿದೆ ಅನಿಸುತ್ತೆ. ಕಾರಣ ಏನಂತ ಹೇಳಿದ್ರೆ, ಪ್ರಥಮವಾಗಿ ಯಾವಾಗ ರೈತರನ್ನು ಇಟ್ಕೊಂಡು ಅವರ ಮುಖಾಂತರ ನಾವು ಸಾಹಿತ್ಯವನ್ನು ಸಮ್ಮೇಳನ ಕಾರ್ಯಕ್ರಮ ಮಾಡಿದ್ವೋ ಇಡೀ ರಾಜ್ಯಕ್ಕೆ ನಮ್ಮ ಕಾರ್ಯಕ್ರಮಗಳು ಮಾದರಿಯಾಗಿದ್ದಾವೆ. ನಾವು ಕಾರ್ಯಕ್ರಮ ಮಾಡಿದ ಮೇಲೆ ರಾಜ್ಯದಲ್ಲಿ ಅದೇ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಜಿಲ್ಲೆಯವರು ನಮ್ಮ ಜಿಲ್ಲೆಯ ಮಾರ್ಗದರ್ಶನದೊಂದಿಗೆ ಕಾರ್ಯಕ್ರಮ ಮಾಡಿದ್ರೆ ಅನಿಸುತ್ತೆ. ಹಾಗೆ ಅದರ ನಂತರ ನಾವು ಬಾಲ್ಯದಿಂದಲೇ ಮಕ್ಕಳಿಂದಲೇ ಸಾಹಿತ್ಯ ಕನ್ನಡವನ್ನು ಗಟ್ಟಿ ಮಾಡುವ ಉದ್ದೇಶಕ್ಕಾಗಿ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ನಾವು ಮಾಡಿದ್ದೇವೆ. ಹಾಗೆ ಇಲ್ಲಿ ಮಕ್ಕಳು ಮೊದಲು ನಮಗೆ ಸಾಹಿತ್ಯದಲ್ಲಿ, ಅಕ್ಷರದಲ್ಲಿ, ಕನ್ನಡದಲ್ಲಿ ಅವರ ಆಸಕ್ತಿ ಮೂಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಹೊರಗೆ ದುಡಿಯುವಂಥ ಪುರುಷರಿಂದ ಸಾಧ್ಯ ಆಗೋದಿಲ್ಲ. ಮಕ್ಕಳಿಗೆ ಅದರ ಗೆಳನ ಬಹಳ ಹಿಂದೆ ನಾವು ಹೇಳಬೇಕಾಗಿತ್ತು. ಹಲವಾರು ವೇದಿಕೆಗಳಲ್ಲಿ ಹೇಳಿದ್ದೇನೆ, ಈಗಲೂ ಕೂಡ ಹೇಳ್ತಿದ್ದೇನೆ. ಇದುವರೆಗೆ ನಮಗೆ ಸಹಕಾರ ಕೊಟ್ಟಂತೆ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ 5 ವರ್ಷಕ್ಕೆ ಬಂತು. ಅದಾದ ನಂತರ
ಕೊರೋನಾ ಬಂತು. ಹಾಗಾಗಿ ಮತ್ತೆ 6 ತಿಂಗಳು ನಮ್ಮ ಚುನಾವಣೆ ಮುಂದಕ್ಕೆ ಹೋಗ್ತು. ಹಾಗಾಗಿ 2ನೇ ಸಲ ಚುನಾವಣೆ ಘೋಷಣೆಯಾಗಿ ಈಗಾಗಲೇ ಈ ಹಿಂದೆ ಮೇ 9ಕ್ಕೆ ಚುನಾವಣೆ ಆಗಬೇಕಾಗಿತ್ತು. ನಿಮಗೆಲ್ಲ ಗೊತ್ತಿದೆ, ಕೊರೋನಾದಿಂದ 6 ತಿಂಗಳು ಮುಂದಕ್ಕೆ ಹೋಗಿ ನಾಳೆ ನವೆಂಬರ್ 21ಕ್ಕೆ ಮತ್ತೆ ಘೋಷಣೆ ಆಗಿದೆ. ನಾವು ಪ್ರಚಾರಕ್ಕಾಗಿ 1-2 ವರ್ಷಗಳಿಂದ ನಾವೇನು ಸುತ್ತಾ ಇಲ್ಲ. ನಮಗೆ ಇವಾಗ ಇಡೀ ಕೊಡಗಿನಲ್ಲಿ ನಾವೆಲ್ಲೂ ಹೋದರೂ ಕೂಡ ಅವರು ಅಲ್ಲಿನ ಸ್ಥಳೀಯರು, ನೀವು ಕಾರ್ಯಕ್ರಮ ಚೆನ್ನಾಗಿ ಮಾಡಿದಿರಿ, ನೀವು ಕಾರ್ಯಕ್ರಮ ಮಾಡೋದ ತಂಡವನ್ನು ನೀವು ಎಲ್ಲ ನಿಮ್ಮ ತಂಡದಲ್ಲಿ ಬಹಳ ಕನ್ನಡ ಪ್ರೇಮಿಗಳು, ನಿಜವಾದ ಕನ್ನಡ ಪ್ರೇಮಿಗಳಿದ್ದಾರೆ ಅಂತೇಳಿ ನಿಮಗೆ ಅಭೂತಪೂರ್ವ ಸ್ವಾಗತವನ್ನು ನಮಗೆ ಕರೆದು ನಮಗೆ ಅವರು ಬಹಳ ಸಂತೃಪ್ತಿಯಿಂದ ನಮ್ಮನ್ನು ಉಪಚರಿಸಿ ಕಳಿಸ್ತಾರೆ. ನಮಗೆ ಯಾವುದೇ ಒಂದು ಸಮಸ್ಯೆಗಳು ನಮಗೆ ಎಲ್ಲೂ ಕಾಣ್ತಾ ಇಲ್ಲ. ಆದರೂ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಜನರು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆ ತಪ್ಪು ಮಾಹಿತಿ ಕೂಡ ಕೇಳುವಾಗ ನಮಗೆ ಬೇಸರ ಆಗ್ತದೆ. ಯಾಕೆಂತ ಹೇಳಿದ್ರೆ, ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಸಾಮಾನ್ಯರಿಗಿಂತ ಪ್ರಜ್ಞಾವಂತರ ಒಂದು ಹಂದರ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಸ್ವಲ್ಪ ಜ್ಞಾನ ಇರೋರು, ಓದಿರೋರು, ಕನ್ನಡ ಅಭಿಮಾನಿಗಳು ಈ ಇದರಲ್ಲಿ ಸದಸ್ಯರಾಗಿರ್ತಾರೆ. ಆದರೆ ಸದಸ್ಯರಾಗಿದ್ದವರು ಅವರಿಗೆ ತಿಳುವಳಿಕೆಯನ್ನು ತಿಳ್ಕೊಂಡಿರ್ತಾರೆ. ಈ ವಿಚಾರ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದು ಕಡೆ ಎಲ್ಲೊಂದು ಕಡೆ ನಾನು ಹೋದಾಗ ಕೇಳಿದ್ರು, ಮೊನ್ನೆ ಯಾರೋ ಬಂದು 2ನೇ ಅವಧಿಗೆ ನಿಲ್ಲೋಂತೆ, ನಿಮಗೆ ಅವಕಾಶ ಇಲ್ಲವಂತೆ ಅನ್ನೋ ರೀತಿಯಲ್ಲೂ ಕೂಡ ಕೇಳಿದ್ರು. ಯಾಕೆ ಈ ಥರ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಹಿಂದೆ ಗೋಷ್ಠಿಯಲ್ಲಿ ಜಿಲ್ಲಾ ನಿರ್ದೇಶಕ ಕೋಡಿ ಚಂದ್ರಶೇಖರ್, ಕಾರ್ಯದರ್ಶಿ ಅಶ್ವಥ್, ಮಡಿಕೇರಿ ತಾಲೂಕು ಅಧ್ಯಕ್ಷ ಕುಡೆಕಲ್ ಸಂತೋಷ್, ಕುಶಾಲನಗರ ಅಧ್ಯಕ್ಷ ರಂಗಸ್ವಾಮಿ, ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಮಧೋಶ್ ಪೂವಯ್ಯ ಹಾಜರಿದ್ದರು. 6 ತಿಂಗಳ ಹಿಂದೆ ನಡೆಯಬೇಕಾಗಿದ್ದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಗಾದಿಯ ಚುನಾವಣೆ ಕೊರೋನಾ ಸೋಂಕಿನಿಂದಾಗಿ ಮುಂದೂಡಲ್ಪಟ್ಟು ಈಗ ದಿನಾಂಕ 21ರ ಭಾನುವಾರ ಚುನಾವಣೆ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಕೇಶವ ಕಾಂಬತ್ತು ಎಂಪಿ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ವ್ಯಕ್ತಿ ಇಡೀ ಜಿಲ್ಲೆಯ ಮತದಾರರಿಂದ ಮತ ಪಡೆದು ಆಯ್ಕೆಯಾಗಲಿದ್ದು, ಯಾವುದೇ ಒಂದು ಭಾಗದ ಮತದಾರರಿಂದ ಅಧ್ಯಕ್ಷನಾಗಲು ಸಾಧ್ಯವಿಲ್ಲ. ಹಾಗಾಗಿ ಜಿಲ್ಲೆಯ ಎಲ್ಲ ಮತದಾರರ ಮುಂದೆ ತಾನು ಮತ ಯಾಚಿಸಿದ್ದು, ಅವರೆಲ್ಲರ ಶ್ರೀರಕ್ಷೆ ತನಗೆ ದೊರೆಯಲಿದೆ ಎಂದರು. ತಾನು ಆಯ್ಕೆಗೊಂಡಲ್ಲಿ ಜಿಲ್ಲಾ ಸಮಿತಿ, ತಾಲೂಕು ಸಮಿತಿ ಮತ್ತು ಹೋಬಳಿ ಘಟಕಗಳ ರಚನೆಯಿಂದ ಆಯಾ ಭಾಗದಲ್ಲಿರುವ ಸಾಹಿತ್ಯ ಪರಿಷತ್ತಿನ ಸದಸ್ಯರಾದ ಪ್ರಮುಖರೊಂದಿಗೆ ಚರ್ಚಿಸಿ ಅವರ ಅಭಿಪ್ರಾಯ, ಸಲಹೆ ಪಡೆದು ರಚಿಸಲು ಮುಂದಾಗುತ್ತೇನೆ. ಪರಿಷತ್ತಿನಲ್ಲಿ ಸಕ್ರಿಯವಾಗಿ ದುಡಿಯಲು ಮುಂದೆ ಬರುವವರಿಗೆ ಆದ್ಯತೆ ಇದ್ದೇ ಇರುತ್ತದೆ. ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯವಿರಬಾರದೆಂದು ಹಿರಿಯ ಸಹಕಾರಿಗಳು ಎಷ್ಟೇ ಹೇಳಿದರೂ ಅಲ್ಲೂ ರಾಜಕೀಯ ಪ್ರವೇಶಿಸಿಕೊಂಡಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾದವರಲ್ಲಿ ಅನೇಕರು ವಿವಿಧ ರಾಜಕೀಯ ಪಕ್ಷದ ಸದಸ್ಯರಾಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಬೈಲಾ ನಿಬಂಧನೆಯಲ್ಲಿ ಕನ್ನಡ ಓದಲು ಮತ್ತು ಬರೆಯಲು ಗೊತ್ತಿರುವ ಯಾರು ಬೇಕಾದರೂ ಸದಸ್ಯರಾಗಲು ಅವಕಾಶವಿದೆ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವೇದಿಕೆ ಸ್ವಚ್ಛ ಸಾಹಿತ್ಯದ ತವರು ಮನೆಯಾಗಿದೆ. ಅಲ್ಲಿ ಯಾರೂ ಕೂಡ ರಾಜಕೀಯ ಬೆರೆಸಬಾರದೆಂದು ಮನವಿ ಮಾಡಿದರು. ಕ್ರೀಡೆ ಇದ್ದಾರೆ. ಸ್ಪರ್ಧೆ ನಡೆದು ಗೆದ್ದವರು ಆಡಳಿತ ನಡೆಸಿದರೆ, ಸೋತವರು ಅವರೊಂದಿಗೆ ಸೇರಿ ಪರಿಷತ್ತನ್ನು ನಡೆಸುವಲ್ಲಿ ಸಹಕರಿಸಬೇಕು ಅನ್ನೋದು ನನ್ನ ಅಪೇಕ್ಷೆ. ನಾನು ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗದ ಅಧ್ಯಕ್ಷನಾಗಿ ಸಾಹಿತ್ಯ ಮತ್ತು ಎಲ್ಲ ಥರದ ಕಲೆಗಳಿಗೆ ಪ್ರೋತ್ಸಾಹ ನೀಡಿ ಅದನ್ನು ಬೆಳೆಸುವ ಮತ್ತು ಬಳಸುವ ಬಗ್ಗೆ ಕಾರ್ಯಾಗಾರಗಳನ್ನು ನಡೆಸುತ್ತಾ, ಕವಿಗಳಿಗೆ ಪ್ರೋತ್ಸಾಹ ನೀಡುತ್ತಾ, ಕವಿಗೋಷ್ಠಿಗಳನ್ನು ನಡೆಸುತ್ತಾ, ಸಾಹಿತ್ಯ ಕೃತಿಗಳ ವಿಮರ್ಶೆ, ಯುವ ಪೀಳಿಗೆಗೆ ಸಾಹಿತ್ಯಗಳ ಪರಿಚಯ, ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ನಡೆಸಿದ್ದೇನೆ. ಕಳೆದ ವರ್ಷ ಕೊರೋನಾದಂತಹ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿಯೂ ಕೂಡ ಚಳಿಗಾಲದ ಅನುಭವ ಕುರಿತು ಕವನ ಸ್ಪರ್ಧೆ, ಕುವೆಂಪು ರಚಿತ ಕವನಗಳ ಗಾಯನ ಸ್ಪರ್ಧೆ, ಜೊತೆಗೆ ಗೂಗಲ್ ಮೀಟ್ನಲ್ಲಿ ಪರಿಷತ್ತಿನ ನೂತನ ಬೈಲಾ ನಿಯಮಾವಳಿಯಂತೆ ರಾಜ್ಯ ಮತ್ತು ಜಿಲ್ಲೆಗೆ ಒಂದು ಅವಧಿಗೆ ಅಧ್ಯಕ್ಷರಾದವರು 2ನೇ ಅವಧಿಗೆ ಸ್ಪರ್ಧಿಸುವಂತಿಲ್ಲ ಅಂತ ಹೇಳಿದೆ. ಅದನ್ನು ಅನುಸರಿಸಿ ಧಾರವಾಡದಲ್ಲಿ ಚುನಾವಣೆಗೆ ತಡೆಯಾಜ್ಞೆಯನ್ನು ನ್ಯಾಯಾಲಯ ನೀಡಿದೆ. ಇದು 2ನೇ ಅವಧಿಗೆ ಸ್ಪರ್ಧೆ ಮಾಡಿದ ಎಲ್ಲರಿಗೂ ಅನ್ವಯಿಸುತ್ತದೆ. ನಮ್ಮ ಜಿಲ್ಲೆಯಲ್ಲೂ ಇದು ನಡೆದಿದ್ದು, ಈ ಬಗ್ಗೆ ಕಾನೂನು ಹೋರಾಟ ನಡೆಸುವುದಾಗಿ ಹೇಳಿದರು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರಾದ ಟಿ.ಪಿ. ರಮೇಶ್ ಮಾತನಾಡಿ, ತಾನು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗುವ ಮುನ್ನ 65ರಿಂದ 70 ಮಂದಿ ಸದಸ್ಯರು ಪರಿಷತ್ನಲ್ಲಿ ಇದ್ದರು. ನಂತರ ಸದಸ್ಯತ್ವ ಆಂದೋಲನ ನಡೆಸಿದೆವು. ಆಗ ನಮಗೆ 1000ಕ್ಕೂ ಅಧಿಕ ಸದಸ್ಯ ಬಲ ಲಭಿಸಿತು. ಡಿ.ಜೆ. ಪದ್ಮನಾಭ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭ 60 ಸೆಂಟ್ ಜಾಗವೊಂದ ಸಾಹಿತ್ಯ ಭವನಕ್ಕಾಗಿ ಮಂಜೂರು ಮಾಡಲಾಗಿತ್ತು. ಇದಕ್ಕಾಗಿ 80ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ 10 ಲಕ್ಷ ಅನುದಾನವೊಂದ ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಡ ನಿಧಿಗಾಗಿ ಠೇವಣಿ ಇರಿಸಲಾಗಿದೆ ಎಂದರು. ಅವರೆಲ್ಲರೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಬಹುದು.
ಮತ್ತು ರಾಜಕಾರಣಿ ಇರಲಿ, ಸಮಾಜ ಸೇವಕನೇ ಇರಲಿ, ಸಂಘ ಸಂಸ್ಥೆಯವನೇ ಆಗಿರಲಿ, ಯಾರು ಬೇಕಾದರೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಬಹುದು. ಹಾಗಾಗಿ ಚುನಾವಣೆ ಬಂದ ಕಾಲಕ್ಕೆ ಅವರು ಆ ಪಕ್ಷದ ಬೆಂಬಲ, ಇವರು ಈ ಪಕ್ಷದ ಬೆಂಬಲ ಅಂತ ಹೇಳ್ತಕ್ಕಂಥ ಗೋಜಿನ ಮಾತನ್ನು ದೂರ ಇಡಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾದವರೆಲ್ಲ ಚುನಾವಣೆ ಬಂದಾಗ ಅವರವರಿಗೆ ಬೇಕಾದ ಅಭ್ಯರ್ಥಿ ಆಯ್ಕೆಗಾಗಿ ಅವರವರು ಪ್ರಯತ್ನ ಮಾಡಿಕೊಂಡು ಪರಿಷತ್ತಿನ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ. ಆದ್ದರಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಕರ್ನಾಟಕದಲ್ಲಿ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಅಖಂಡ ಕನ್ನಡಿಗರ ಒಂದು ತವರು ಮನೆಯಾಗಿ ಸಾಹಿತ್ಯದ ಒಂದು ಕೇಂದ್ರ ಬೀಡಾಗಿ ಅದು ನೂರಾರು ವರ್ಷಗಳಿಂದ ಅದು ತನ್ನ ಕೆಲಸಕ್ಕೆ ಹೋಗುತ್ತೆ. ಎಲ್ಲರೊಳಗಡೆ ಕೂಡಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಬೈಲಾ ಪ್ರಕಾರ ಚುನಾವಣೆ ಪಕ್ಷಾತೀತವಾಗಿ ನಡೆಯಲಿ ಎಂದರು. ಗೋಷ್ಠಿಯಲ್ಲಿ ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಮುನೀರ್ ಅಹಮದ್, ಸ್ಕೌಟ್ಸ್ ಮತ್ತು ಗೈಡ್ಸ್ನ ಮಾಜಿ ಕಮಿಷನರ್ ಕೆಟಿ ಬೇಬಿ ಮ್ಯಾಥ್ಯೂ, ಸೋಮವಾರಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಎಸ್ಟಿ ವಿಜೇತ್, ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಪ್ರಧಾನ ಕಾರ್ಯದರ್ಶಿ ಅಂಬೇಕಲ್ ನವೀನ್ ಹಾಜರಿದ್ದರು. ಶಾಂತಿಗೆ ಹೆಸರಾದ ಜಿಲ್ಲೆಯಲ್ಲಿ ಕೋಮು ಗಲಭೆ ಸೃಷ್ಟಿಸುವ ಷಡ್ಯಂತ್ರ ನಡೆಸ್ತಾ ಇರುವವರ ವಿರುದ್ಧ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸುನ್ನಿ ಮಹಾಲ್ ಫೆಡರೇಷನ್ ಕಾರ್ಯದರ್ಶಿ ಸಿಎಂ ಹಮೀದ್ ಮೌಲವಿ ಒತ್ತಾಯಿಸಿದ್ದಾರೆ. ಇತ್ತೀಚೆಗೆ ಶನಿವಾರ ಸಂತೆಯಲ್ಲಿ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಶನಿವಾರ ಸಂತೆ ಠಾಣೆಯ ಮುಂಭಾಗ ಮಹಿಳಾ ಸ್ವಯಂ ಸೇವಾ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪರ ಘೋಷಣೆ ಕೂಗಿದ್ದಾರೆ. ಇದನ್ನು ವಿಡಿಯೋ ಮಾಡಿದ ಸಂಘ ಪರಿವಾರ ಕಾರ್ಯಕರ್ತರು ಎಡಿಟ್ ಮಾಡಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಾಯ್ಸ್ ಎಡಿಟ್ ಮಾಡಿ ದೇಶದ್ರೋಹ ಕೃತ್ಯ ಎಸಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ. ಇದರ ಹಿಂದೆ ಕರಾಳ ಕೈಗಳು ಕೆಲಸ ನಿರ್ವಹಿಸ್ತಾ ಇದೆ ಎಂದು ಆರೋಪಿಸಿದವರು ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಕೊಡಗಿನಲ್ಲಿ ಎಲ್ಲ ಜಾತಿ ಧರ್ಮದವರು ಶಾಂತಿ ಸಹಬಾಳ್ವೆಯಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಆದರೆ ರಾಜಕೀಯ ಲಾಭಕ್ಕಾಗಿ ಕೆಲವರು ಕಲಹ ಸೃಷ್ಟಿಸಿ ಅಶಾಂತಿ ಮೂಡಿಸ್ತಾ ಇದ್ದಾರೆ. ಚುನಾವಣೆಗಳು ಸಮೀಪಿಸಿದಾಗಲೆಲ್ಲ ಜಿಲ್ಲೆಯಲ್ಲಿ ಕೋಮು ಭಾವನೆ ಕೆರಳಿಸುವ ಪ್ರಯತ್ನಗಳು ನಡೀತಾ ಇದ್ದು ಇದು ಖಂಡನೀಯವೆಂದರು. ನಿಮಗೆ ಯಾರ ಭಯ? ನಾವು ಪೊಲೀಸಿನವರ ಹತ್ರ ಕೇಳ್ತಾ ಇದ್ದೇವೆ, ನಿಮಗೆ ಯಾರ ಭಯ? ನಿಮಗೆ ಸತ್ಯ ಗೊತ್ತು. ನಿಮ್ಮ ಮುಂದೆ ಘೋಷಣೆಯನ್ನು ಕೂಗಿದ್ದು ಮಹಿಳೆಯರು. ಅಂಬೇಡ್ಕರ್ ಜಿಂದಾಬಾದ್ ಅಂತ ನಿಮ್ಮ ಮುಂದೆ ಘೋಷಣೆ ಕೂಗಿದ್ದಾಗ ನೀವು ಯಾಕೆ ಇಂತಹ ಸಂಘಟನೆಗಳು ಬಂದಿಗೆ ಕರೆ ಕೊಡ್ತಾರೆ? ನಾಳೆಯಿಂದ ಪಾಕಿಸ್ತಾನ್ ಪರ ಘೋಷಣೆಯನ್ನು ಕೂಗಿದಕ್ಕೆ ನಾವು ವಿರೋಧ ಮಾಡ್ತೇವೆ ಅಂತ ಹೇಳಿ ಅವರು ಬಂದಿಗೆ ಕರೆ ಕೊಡ್ತಾರೆ. ಆ ಸಂದರ್ಭಗಳಲ್ಲಿ ಸತ್ಯವನ್ನು ತಿಳಿದಂತಹ ಅಲ್ಲಿ ಏನು ನಡೆದ ಘಟನೆಗಳು ಅಂತ ಹೇಳಿ ವಸ್ತುನಿಷ್ಠವಾಗಿ ತಿಳಿದಂತಹ ಪೊಲೀಸ್ ಇಲಾಖೆ ಅವರ ಕೈಯಲ್ಲಿ ಎಲ್ಲವೂ ಇದೆ. ಅಂತೂ ಸಹ ಯಾಕೆ ಅವರು ಹೇಳಿಕೆ ಕೊಟ್ಟಿಲ್ಲ? ಪೊಲೀಸ್ನವರು ಇಲ್ಲಪ್ಪ ಆ ರೀತಿಯಲ್ಲಿ ಏನು ನಡೆದಿಲ್ಲ, ನಮ್ಮ ಹತ್ರ ದಾಖಲೆ ಇದೆ, ನಮ್ಮ ಮುಂದೆ ಅವರು ಘೋಷಣೆ ಕೂಗಿದ್ದು ನೀವು ಬಂದು ಮಾಡಬೇಡಿ, ಬೇರೆ ಏನಾದರೂ ನಡೆದಿದ್ದರೆ ಕಾನೂನನ್ನು ನಾವು ಕಾಪಾಡ್ತೇವೆ ಅಂತ ಹೇಳಿಕೆ ಯಾಕೆ ಕೊಟ್ಟಿಲ್ಲ? ಪೊಲೀಸ್ನವರಿಗೆ ಯಾರ ಭಯ? ಇಲ್ಲಿ ನಮಗೆ ಗೊತ್ತಾಗ್ತದೆ, ಕೆಲವೊಂದು ಸಂಘಟನೆಗಳು ಸರ್ಕಾರ ಪರ ಇದ್ದಂತಹ ಸಂಘಟನೆಗಳು ಅವರಿಗೆ ಸರ್ಕಾರದ ಮೇಲೆ ಹಿಡಿತ ಇದೆ. ಅವರು ಸರ್ಕಾರದ ಆ ಹಿಡಿತದಿಂದ ಪೊಲೀಸಿನ ಮೇಲೆ ಒತ್ತಡ ಹಾಕಿ ಇಂತಹ ದುಷ್ಕೃತ್ಯಗಳನ್ನು ಕೊಡಗು ಜಿಲ್ಲೆಯಲ್ಲಿ ಸಾಮಾನ್ಯ ಜನರ ಮೇಲೆ ಹೇರುತ್ತಿದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ದಯವಿಟ್ಟು ಇಂತಹ ಘಟನೆಗಳಿಗೆ ನೀವು ಮುಂದೆ ಬರಬೇಡಿ. ಇದು ದೊಡ್ಡ ಒಂದು ಅನಾಹುತ ಆಗ್ತದೆ. ಈ ಕೊಡಗು ಜಿಲ್ಲೆಯಲ್ಲಿ ದೊಡ್ಡ ಒಂದು ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ಅಶಾಂತಿ ಉಂಟು ಮಾಡಿ ಈ ಜಿಲ್ಲೆಯನ್ನೇ ಸರ್ವನಾಶ ಮಾಡಲು ನೀವು ಹೊರಟಿದ್ದೀರಾ ಅಂತ ಹೇಳಿ ನಾವು ಆರೋಪ ಮಾಡ್ತಾ ಇದ್ದೇವೆ ನಿಮ್ಮ ಮೇಲೆ. ನೀವು ಈ ಕೊಡಗು ಜಿಲ್ಲೆಯನ್ನು ಏನು ಉದ್ಧಾರ ಮಾಡಲು ಹೊರಟಿಲ್ಲ, ಇದನ್ನು ಸರ್ವನಾಶ ಮಾಡಲು ನೀವು ಹೊರಟಿದ್ದೀರಿ. ನಿಮ್ಮ ಮಾತುಗಳಲ್ಲಿ, ನಿಮ್ಮ ಕಾರ್ಯವೈಖರಿಗಳಲ್ಲಿ, ನಿಮ್ಮ ಪ್ರತಿಯೊಂದು ಎಲ್ಲ ವಿಷಯಗಳಲ್ಲಿ ನಾವು ಕಾಣುತ್ತಾ ಇದ್ದೇವೆ. ನೀವು ಮಾಡುವುದು ಈ ಈ ನಮ್ಮ ಕೊಡಗು ಜಿಲ್ಲೆಯನ್ನು ಸರ್ವನಾಶ ಮಾಡಲು ಹೊರಟಿದ್ದೀರಿ. ಇದಕ್ಕೆ ನಾವು ಯಾವ ಕಾರಣಕ್ಕೂ ಆಸ್ಪದ ಕೊಡಲ್ಲ. ಈ ಕೊಡಗು ಜಿಲ್ಲೆಯನ್ನು ಪ್ರೀತಿಸುವವರು, ಈ ದೇಶವನ್ನು ಪ್ರೀತಿಸುವಂತಹ ನಾವುಗಳು ನಿಮ್ಮ ದೇಶದ್ರೋಹಕ್ಕೆ ನಾವು ಯಾವತ್ತೂ ಬೆಂಬಲ ಕೊಡಲ್ಲ. ಅದನ್ನು ಇಲ್ಲಿ ಬೇರುಗಳು ನಾವು ಬಿಡಲ್ಲ. ನಮಗೆ ಶಾಸಕರಲ್ಲಿ, ಮಾನ್ಯ ಶಾಸಕರಲ್ಲಿ ಒಂದು ವಿನಂತಿ, ನೀವು ಆಯ್ಕೆಯಾದಂತಹ ನಿಮ್ಮ ಈ ಕ್ಷೇತ್ರದಲ್ಲಿ ಇಂತಹ ಘಟನೆಗಳು ನಡೆಯುವಾಗ ನೀವು ಯಾಕೆ ಮೌನವಾಗಿದ್ದೀರಿ? ನೀವು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಇಲ್ಲಿ ಶಾಂತಿಯನ್ನು ಮರುಕಳಿಸಲು ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಬೇಕಾದಂತಹ ಶಾಸಕರು, ಮಾನ್ಯ ಶಾಸಕರಲ್ಲಿ ಗೌರವದಿಂದ ನಾವು SMF ಮನವಿ ಮಾಡಿಕೊಡ್ತಾ ಇದ್ದೇವೆ. ಸ್ವಾಮಿ, ನೀವು ಮುಂದೆ ಬಂದು ಇಲ್ಲಿ ತಿಳಿ ಹೇಳಿ, ನಿಮ್ಮ ಸಂಘಟನೆಯವರಿಗೆ ತಿಳಿ ಹೇಳಿ
ಶಾಂತಿಯನ್ನು ಕಾಪಾಡುವಂತಹ ವ್ಯವಸ್ಥೆಯನ್ನು ನೀವು ಮಾಡಿ, ನಾವು ಅದಕ್ಕೆ ಪೂರ್ಣ ಬೆಂಬಲ ಕೊಡ್ತೇವೆ. ಫೆಡರೇಷನ್ದ ಉಪಾಧ್ಯಕ್ಷ ತಂಬ್ಲಿಕ್ ದಾರ್ಮಿ ಮಾತನಾಡಿ, ಕೋವಿಡ್ ಪ್ರಕೃತಿ ವಿಕೋಪ ಸಂದರ್ಭ ಜಾತಿ ಧರ್ಮದ ಭೇದ ಮಾಡದೆ ಎಲ್ಲರೂ ಒಟ್ಟಿಗೆ ಇದ್ದೇವೆ. ಆದರೆ ಇತ್ತೀಚೆಗೆ ಜಾತಿಗಳ ಮೇಲೆ ಹಲ್ಲೆ ಜಾಸ್ತಿ ಆಗ್ತಾ ಇದೆ. ಇದು ಚುನಾವಣಾ ಹಿನ್ನೆಲೆ ಕರಾಳ ಕೈಗಳು ಮಾಡಿಸ್ತಾ ಇದೆ ಎಂದು ಆರೋಪಿಸಿದವರು, ಪೊಲೀಸರು ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಪರಿಸ್ಥಿತಿ ಕೈಮೀರುವ ಮೊದಲು ಕಾನೂನು ಬಿಗಿಗೊಳಿಸಬೇಕೆಂದು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಸಿಎಂ ಅಬ್ದುಲ್ ಕರೀಂ, ಪ್ರಮುಖರಾದ ಉಮರ್ ಫೈಜಿ, ಹಾರುಲ್ ಹಾಜಿ, ಹಸನ್ ಕುಂಜಿ ಹಾಜಿ ಹಾಜರಿದ್ದರು. ಇಗ್ಗುತಪ್ಪ ಸನ್ನಿಧಿಯಲ್ಲಿ ದೇವತಕ್ಕ ತಕ್ಕ ಮುಖ್ಯಸ್ಥ ಕುಟುಂಬಸ್ಥರು ಎತ್ತು ಹೋರಾಟದೊಂದಿಗೆ ದೇವಾಲಯಕ್ಕೆ ತಲುಪಿ ಎತ್ತು ಹೋರಾಟವನ್ನು ಒಪ್ಪಿಸಲಾಯಿತು. ಬಳಿಕ ಭಕ್ತಾದಿಗಳಿಂದ ತುಲಾಭಾರ ಸೇವೆ ಸೇರಿದಂತೆ ಹರಕೆ ಇನ್ನಿತರ ಪೂಜೆಗಳನ್ನು ನೆರವೇರಿಸಿದ ಬಳಿಕ ಮಹಾಪೂಜೆ ಜರುಗಿ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ಅನ್ನ ಸಂತರ್ಪಣೆ ನೆರವೇರಿತು. ನಂತರ ದೇವರ ಪ್ರಾರ್ಥನೆಯ ಬಳಿಕ ದೇವರ ನೃತ್ಯ ಬಲಿ ಜರುಗಿ ಎತ್ತು ಹೋರಾಟದೊಂದಿಗೆ ತಕ್ಕ ಮುಖ್ಯಸ್ಥರು ಭಕ್ತಾದಿಗಳು ಮಲ್ಮ ಬೆಟ್ಟಕ್ಕೆ ಶ್ರದ್ಧಾ ಭಕ್ತಿಯಿಂದ ತೆರಳಿದರು. ಇದೇ ಸಂದರ್ಭ ನೆಲಜಿ ದೇವಾಲಯದಲ್ಲಿ ಹಬ್ಬವನ್ನು ಆಚರಿಸಿ ನೆಲಜಿ ಹಾಗೂ ಪೇರೂರು ಗ್ರಾಮದ ತಕ್ಕ ಮುಖ್ಯಸ್ಥರು ಎತ್ತು ಹೋರಾಟದೊಂದಿಗೆ ಆಗಮಿಸಿದರು. ಅರ್ಚಕರು ಶುದ್ಧ ಕಲಶ ಪೂಜಾ ಕಾರ್ಯಗಳನ್ನು ನೆರವೇರಿಸಿದ ಬಳಿಕ ಎತ್ತು ಹೋರಾಟ ದುಡಿಕೊಟ್ಟು ಪಾಠ ನೆರವೇರಿತು. ಬಳಿಕ ಎತ್ತು ಹೋರಾಟದ ಅಕ್ಕಿಯನ್ನು 3 ಭಾಗ ಮಾಡಿ ನೆಲಜಿ ಪೇರೂರು ಹಾಗೂ ಪಾಡಿ ದೇವಾಲಯದ ತಕ್ಕ ಮುಖ್ಯಸ್ಥರು ಹಂಚಿಕೊಂಡು ದೇವರ ಕಟ್ಟು ಸಡಿಲಿಸಿ ನಾಡಿನ ಸುಭಿಕ್ಷಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಸಂಜೆ ದೇವಾಲಯದಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಸಂಪ್ರದಾಯದಂತೆ ಕಲಾಡ್ಚ ಸಂಭ್ರಮದಿಂದ ಜರುಗಿತು. ಈ ಸಂದರ್ಭ ನಾಡಿನ ತಕ್ಕ ಮುಖ್ಯಸ್ಥರು, ಊರಿಂದ ಪರವೂರಿಂದ ಭಕ್ತರು ಪಾಲ್ಗೊಂಡಿದ್ದರು. ಸಂಕಷ್ಟದಲ್ಲಿದ್ದ ವಿದ್ಯಾರ್ಥಿಯೋರ್ವನ ಕಾಲೇಜು ಶುಲ್ಕ ಪಾವತಿಸುವುದಾಗಿ ಘೋಷಿಸುವ ಮೂಲಕ ಕೆಎಂ ಗಣೇಶ್ ಮಾನವೀಯತೆ ಮೆರೆದಿದ್ದಾರೆ. ಮಡಿಕೇರಿ ಹೊರವಲಯದ ಕಡಗದಾಳು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಡಿಎಸ್ಎಸ್ನಿಂದ ಆಯೋಜಿಸಲಾಗಿದ್ದ ಶಿಕ್ಷಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್, ಈ ಶೈಕ್ಷಣಿಕ ವರ್ಷದಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾಗುವ ವಿದ್ಯಾರ್ಥಿಯ ಮುಂದಿನ ವರ್ಷದ ಕಾಲೇಜು ವಿದ್ಯಾಭ್ಯಾಸದ ಸಂಪೂರ್ಣ ವೆಚ್ಚವನ್ನು ಭರಿಸುವುದಾಗಿ ಹೇಳಿದರು. ಕೊಡುಗೈ ದಾನಿ ಎಲೆಮರೆಯ ಕಾಯಿ ರೀತಿ, ಏಕೆಂದರೆ ನಾವು ಹಲವಾರು ಬಾರಿ ನಾವು ಕೆಲಸಗಳನ್ನು ನೋಡುವಾಗ ಒಳ್ಳೆ ಒಳ್ಳೆ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ. ಆದರೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಎಲ್ಲಿ ಕೂಡ ಅವರು ಬಿಂಬಿಸೋದಿಲ್ಲ. ನಾವು ರಾಜಕಾರಣಿಗಳು, ನಮಗೆ ಪಬ್ಲಿಸಿಟಿ ಬೇಕು, ಇಲ್ಲಾಂದರೆ ತಾವು ಮತ ಹಾಕೋದಿಲ್ಲ, ಅದಕ್ಕೋಸ್ಕರ ಪಬ್ಲಿಸಿಟಿ ತಗೊಳ್ತೀವಿ. ಆದರೆ ಹಲವಾರು ಜನ ಕೆಲಸ ಮಾಡಿ ಯಾವುದೇ ಪಬ್ಲಿಸಿಟಿ ಇಲ್ಲದೆ ಕೆಲಸ ಮಾಡೋದು ಕೂಡ ನೋಡಿದ್ವಿ. ಅಂಥ ವ್ಯಕ್ತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ನಮ್ಮ ಭಾಷಣದವರು, ನಮ್ಮ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು. ಈ ರೀತಿ ಇವತ್ತು ಈ ಒಂದು ದಲಿತ ಸಂಘರ್ಷ ಸಮಿತಿ, ನಾನು ಹಲವಾರು ವರ್ಷಗಳಿಂದ ಅವರ ಜೊತೆ ಒಡನಾಟಿಯಾಗಿ ಇದ್ದೀನಿ. ಒಳ್ಳೆಯ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಹೆಚ್ಚಾಗಿ ವಿದ್ಯೆಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಬರ್ತಿರ್ತಕ್ಕಂಥ. ಇದೇ ವೇಳೆ ವಿದ್ಯಾರ್ಥಿಯೋರ್ವ ಕಳೆದ ವರ್ಷ ಅತಿ ಹೆಚ್ಚು ಅಂಕಗಳಿಂದ ತೇರ್ಗಡೆಯಾಗಿ ಪಿಯುಸಿ ವ್ಯಾಸಂಗಕ್ಕೆ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಬಗ್ಗೆ ತಿಳಿದು ಆ ವಿದ್ಯಾರ್ಥಿಯ ಕಾಲೇಜು ಶುಲ್ಕ ಭರಿಸುವುದಾಗಿ ಘೋಷಣೆ ಮಾಡಿದರು.